ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 72. ಹತ್ತಿಗೆ ಹಾಕಿರೋದು ಚೆಫ್ ಕೋಟ್ ಅನ್ನೋದು ನನಗೂ ಗೊತ್ತು. ನಿನ್ನ ಬಾಯಿ ಬಿಡಿಸಲು ಇಷ್ಟೆಲ್ಲ ನಾಟಕ ಆಡಿದ್ದು. ಕೊನೆಗೂ ನೀನು ಬಾಯಿ ಬಿಡದಿದ್ದರೂ ನಿನ್ನ ಫೋನ್ ಎಲ್ಲ ಹೇಳಿತು. ಈಗ ಈ ಚೆಫ್ ಕೋಟ್ ಹೇಗೆ ಬಂತು ಅನ್ನೋದನ್ನು ಹೇಳು. ಪ್ಲೀಸ್ ಫಿಲಾಸಫಿ ಹೇಳಬೇಡ, ನಿಜ ಹೇಳು ಎಂದು ಮನು ಕೈಕಟ್ಟಿಕೊಂಡು ಗಂಭೀರವಾಗಿ ಅವನೆದುರು ನಿಂತರೆ ಜೀವ ಕಣ್ತೆರೆದು ಅವನು ಗಿರಿಧಾಮ ಜಾಯಿನ್ ಆದ ನಂತರದ ಒಂದೆರಡು ಘಟನೆಗಳು ಕಣ್ಮುಂದೆ ಸರಿದು ಹೋಯಿತು. ಜೀವ ಗಂಗಾಧರ್ ಜಾಗಕ್ಕೆ ಬಂದು ಕೂತಾಗ ಗಿರಿಧಾಮದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆ ಕೂಲಂಕುಷವಾಗಿ ಗಮನಿಸುತ್ತಿದ್ದನು. ತಂದೆಯ ಮೂಲಕ ಗಿರಿಧಾಮದ ಹಿಂದಿರುವ ಅವರ ಶ್ರಮವನ್ನು ಕೇಳಿದ್ದರೆ ತಾಯಿ ಆಗಾಗ ಅವನಿಗೆ ಗಿರಿಧಾಮದ ಮುಂದಿನ ಉಸ್ತುವಾರಿ ತೆಗೆದುಕೊಳ್ಳಲು ಹೇಳುತ್ತಾ, ಅದು ತಮ್ಮಿಬ್ಬರ ಕನಸಿನ ಕೂಸು. ಅದಕ್ಕೆ ಯಾವುದೇ ಕುಂದು ಕೊರತೆ ಬರದ ಹಾಗೆ ನೋಡಿಕೊಳ್ಳಲೆಂದು ಹೇಳುತ್ತಲೇ ಇದ್ದರು. ಈಗ ಗಿರಿಧಾಮ ಅವನ ಕೈಗೆ ಬಂದಾಗ ತಂದೆ ತಾಯಿಯ ಕನಸಿಗೆ ಯಾವುದೇ ಲೋಪ ಬರಬಾರದೆಂದು ಗಿರಿಧಾಮದ ಪ್ರತಿಯೊಂದು ವಿಷಯದಲ್ಲೂ ತಂದೆ ಮತ್ತು ಜಯಕರ್ ಅಭಿಪ್ರಾಯ ಕೇಳಿ ಪಡೆದು ಒಬ್ಬ ಜವಾಬ್ದಾರಿಯುತ ಮಾಲೀಕನಾಗಿದ್ದನು. ಎಂದಿನಂತೆ ಕ್ಯಾಬಿನ್ನಲ್ಲಿ ಕುಳಿತವನ ದೃಷ್ಟಿ ಬಲಗಡೆಯ ಗೋಡೆಯ ಮೇಲಿತ್ತು. ಆ ಪೂರ್ತಿ ಗೋಡೆಯಲ್ಲಿ ದೊಡ್ಡದಾದ ಸ್ಕ್ರೀನ್ ಅಳವಡಿಸಿದ್ದರು. ಅಲ್ಲಿ ಪೂರ್ತಿ ದಿನ ಗಿರಿಧಾಮದ ಆಯಾಯ ಡಿಪಾರ್ಟ್ಮೆಂಟ್ ದೃಶ್ಯಗಳು CCTVಯ ಮೂಲಕ ಹರಿದು ಬರುತ್ತಿತ್ತು. ಹಾಗೆಯೇ ನೋಡುತ್ತಿದ್ದವನಿಗೆ ಕಿಚನ್ ಒಳಗಡೆ ಅಂಜಲಿ ಬಂದಾಗ ಬೆಳಿಗ್ಗೆ ಅವಳನ್ನು ಭೇಟಿಯಾಗದ ಕಾರಣ ಸ್ಕ್ರೀನ್ ಜೂಮ್ ಮಾಡಿ ಅವಳತ್ತಲೇ ನೋಟ ನೆಟ್ಟಿದ್ದನು. ಹುಟ್ಟಿದ್ದ ನೇರಳೆ ಬಣ್ಣದ ಕಾಟನ್ ಸೀರೆ ಅವಳ ಮೈಗೆ ಹೇಳಿ ಮಾಡಿಸಿದಂತಿತ್ತು. ಕಿಚನ್ ಒಳಗಡೆ ಬಂದು ಎಲ್ಲ ಚೆಕ್ ಮಾಡುತ್ತಾ ಕೊನೆಯ ಚೆಫ್ ಬಳಿ ಹೋಗಿ ಅವನು ಮಾಡಿದ ಡಿಶ್ ಟೇಸ್ಟ್ ಮಾಡಿ ಏನೋ ಸರಿ ಎನಿಸದ ಕಾರಣ ಮಸಾಲೆ ಪದಾರ್ಥಗಳನ್ನು ಇಟ್ಟು ಟ್ರೈಯತ್ತ ಕೈ ಚಾಚಿದಾಗ ಸೀರೆ ಸರಿದು ಅವಳ ನಡು ಕಾಣುತ್ತಿತ್ತು. ಚೆಫ್ ಅಂಜಲಿ ಮಾತಿನ ಕಡೆ ಗಮನ ಕೊಡದೆ ಅವಳ ನಡುವನ್ನೇ ನೋಡುತ್ತಿರುವುದನ್ನು ಗಮನಿಸಿದ ಜೀವ ಕೋಪದಲ್ಲಿ ಕೈ ಮುಷ್ಟಿ ಕಟ್ಟಿದ್ದನು. ಒಮ್ಮೆ ಚೆಫ್ ಕಡೆ ನೋಡಿದರೆ ತನ್ನ ವಯಸ್ಸಿನ ಹುಡುಗ. ಸ್ವಲ್ಪ ಬಣ್ಣ ಕಪ್ಪು ಬಿಟ್ಟರೆ ಸ್ಮಾರ್ಟ್ ಇದ್ದಾನೆ ನೋಡೋಕೆ. ತಕ್ಷಣ ಲ್ಯಾಪ್ಟಾಪಲ್ಲಿ ಕಿಚನ್ ಡಿಪಾರ್ಟ್ಮೆಂಟಲ್ಲಿರೋ ಚೆಫ್ ಡೀಟೇಲ್ಸ್ ಪರಿಶೀಲಿಸಿದವನಿಗೆ ಅವನ ಪೂರ್ತಿ ಡೀಟೇಲ್ಸ್ ಸಿಕ್ಕಿತು. ವಯಸ್ಸು 27, ತಮಿಳುನಾಡಿನ ಖಾಸಗಿ ವಾಹಿನಿಯಲ್ಲಿ ನಡೆದ ಕುಕ್ಕರಿ ಶೋ ವಿನ್ನರ್. ಹಾಗೆಯೇ ನಾನ್ ವೆಜ್ ಸ್ಪೆಷಲಿಸ್ಟ್. ಲ್ಯಾಪ್ಟಾಪ್ ಮುಚ್ಚಿ ಸ್ಕ್ರೀನ್ನತ್ತ ನೋಡಿದರೆ ಅವನು ಅಂಜಲಿ ಜೊತೆ ನಗುತ್ತಾ ಮಾತನಾಡುತ್ತಿದ್ದನು. ಡ್ಯಾಡ್, ನನ್ನ ಮತ್ತು ಅಂಜಲಿ ಮದುವೆ ಅನೌನ್ಸ್ ಮಾಡಿದಾಗ ಈ ಕೋತಿ ಇರಲಿಲ್ವಾ ಅಲ್ಲಿ ಅಂದಾಗ, ನೋಡೋದು ನೋಡಲಿ, ಕಣ್ಣಲ್ಲಿ ಸ್ಕ್ಯಾನರ್ ಇಟ್ಕೊಂಡವನ ಹಾಗೆ ಆಡ್ತಾನೆ. ಅಲ್ಲ, ಆ ಮೂದೇವಿ ನೋಡ್ಕೊಂಡು ಸಾಯ್ಲಿ. ಇವಳಿಗೇನಾಗಿದೆ? ಇಷ್ಟು ದಿನ ಕಿಚನ್ ಒಳಗಡೆ ಹೋಗುವ ಮೊದಲು ಎಫ್ರಾನ್ ತೊಡುತ್ತಿದ್ದಳು, ಈ ದಿನ ಹೇಗೆ ಮರೆತಳು? ಆ ಸೀರೆ ಬೇರೆ ಗಮ್ ಹಾಕಿ ಅಂಟಿಸಿದ ಹಾಗಿದೆ ಅವಳ ಮೈಗೆ. ಛೆ, ಯಾಕೋ ಅಂಜಲಿಯ ಜೊತೆ ಮದುವೆಯೆಂದು ನಿರ್ಧಾರವಾದ ಬಳಿಕ ಮನಸ್ಸಲ್ಲಿ ಅವಳು ತನ್ನವಳು ಎನ್ನುವ ಭಾವನೆ ನಿಧಾನಕ್ಕೆ ಅವನಲ್ಲಿ ಮನೆ ಮಾಡಿತ್ತು. ಸ್ಕ್ರೀನ್ನತ್ತ ನೋಡುತ್ತಿದ್ದವನಿಗೆ ತಂದೆ ಕರೆ ಮಾಡಿ ಮದುವೆಯ ಬಗ್ಗೆ ಡಿಸ್ಕಷನ್ ಮಾಡಲು ಬರುತ್ತಿರುವುದಾಗಿ ಹೇಳಿದ ನಿಮಿಷಗಳಲ್ಲೇ ಜಯಕರ್ ಅವನ ಕ್ಯಾಬಿನಿಗೆ ಬಂದಿದ್ದರು. ಸ್ವಲ್ಪದರಲ್ಲೇ ತಂದೆಯ ಜೊತೆ ಈವೆಂಟ್ ಆರ್ಗನೈಸರ್ ಆಯುಷ್ ಹಾಗೂ ಅಂಜಲಿ ಅಲ್ಲಿಗೆ ಬಂದಾಗ ಮದುವೆ ಹೇಗೆಲ್ಲ ಆಗಬೇಕು ಎನ್ನುವ ಮಾತುಕತೆಯಲ್ಲಿ ಸ್ಕ್ರೀನ್ನಲ್ಲಿ ನೋಡಿದ ವಿಷಯ ಮರೆತಿದ್ದನು. ಮರುದಿನ ಗಿರಿಧಾಮಕ್ಕೆ ಬಂದವನೇ ಅಂಜಲಿ ಬಳಿ ನಿನ್ನೆಯ ವಿಷಯ ಮಾತನಾಡಬೇಕೆಂದುಕೊಂಡು ಅವಳನ್ನು ಕ್ಯಾಬಿನ್ನಿಗೆ ಕರೆದರೆ ನಾಳೆಯಿಂದ ಅವಳು ಮದುವೆಗಾಗಿ 15 ದಿನ ರಜೆಯಲ್ಲಿರುವುದರಿಂದ ಕಿಚನ್ನಲ್ಲಿ ಬ್ಯುಸಿಯಾಗಿದ್ದಳು. ಮಧ್ಯಾಹ್ನದ ನಂತರ ಲ್ಯಾಪ್ಟಾಪಲ್ಲಿ ಕಣ್ಣಾಡಿಸುತ್ತಾ ಗೋಡೆಯಲ್ಲಿನ ಸ್ಕ್ರೀನ್ನತ್ತ ನೋಡಿದರೆ ಅಂಜಲಿ ಕಿಚನ್ ಒಳಗಡೆಯೇ ಇದ್ದಳು. ಇಂದು ಗುಲಾಬಿ ಬಣ್ಣದ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದವಳನ್ನು ಬೆಳಿಗ್ಗೆಯಿಂದ ನೋಡಿರಲಿಲ್ಲ. ಅವಳನ್ನೇ ದಿಟ್ಟಿಸುತ್ತಾ, ಮೇಡಮ್ ನಾಳೆಯಿಂದ ರಜೆ ಅಂತ 15 ದಿನದ ಕೆಲಸವೆಲ್ಲ ಇವತ್ತೇ ಮಾಡಿ ಹೋಗ್ತಾರೇನೋ ಎಂದು ಗೊಣಗಿಕೊಂಡು ಸ್ಕ್ರೀನ್ ಆಫ್ ಮಾಡಬೇಕು ಎನ್ನುವಾಗ ನಿನ್ನೆಯ ಚೆಫ್ ಅವನ ಕಣ್ಣಿಗೆ ಬಿದ್ದಿದ್ದ. ಇಂದು ಕೂಡ ಕಳ್ಳರ ಹಾಗೆ ನಿಮಿಷಕ್ಕೊಮ್ಮೆ ಅಂಜಲಿ ಬಳಿ ಸುಳಿದಾಡುತ್ತಾ ಆಗಾಗ ಅವಳೆಡೆಗೆ ಕದ್ದು ನೋಡುತ್ತಿರುವುದನ್ನು ಗಮನಿಸಿ ಕಿಚನ್ನಿಗೆ ಕರೆ ಮಾಡಿ ಅಂಜಲಿಯನ್ನು ಕ್ಯಾಬಿನ್ನಿಗೆ ಬರ ಹೇಳಿದನು. ಅವಳು ಬಂದೊಡನೆ ಯಾಕೋ ಆ ಮಾತೆಲ್ಲ ಅವನಿಗೆ ಹೇಳಲಾಗಲಿಲ್ಲ. ಅಲ್ಲದೆ ತಮ್ಮಿಬ್ಬರ ಮದುವೆ ಇನ್ನೇನು ಸ್ವಲ್ಪ ದಿನದಲ್ಲಿ ನಡೆಯುತ್ತಿರುವುದರಿಂದ ಇಂತಹ ಚಿಕ್ಕ ವಿಷಯದ ಬಗ್ಗೆ ಚರ್ಚಿಸಿ
ಪುನಃ ಮನಸ್ತಾಪ ಹೆಚ್ಚಿಸಿಕೊಳ್ಳುವುದು ಬೇಡವೆಂದು ಬೇರೆಯೇ ವಿಷಯ ಮಾತನಾಡಿ ಅವಳನ್ನು ಕಳುಹಿಸಿದನು. ಅಂಜಲಿ ರಜೆಯಲ್ಲಿ ಹೋದ ಬಳಿಕ ಕಿಚನ್ನಲ್ಲಿರುವ ಕೆಲವರನ್ನ ತನ್ನ ಕ್ಯಾಬಿನ್ನಿಗೆ ಕರೆಸಿ ಚೆಫ್ ಮಾಧವನ್ ಬಗ್ಗೆ ವಿಚಾರಿಸಿದಾಗ ಎಲ್ಲರೂ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದರೆ ಅಂಜಲಿ ಅಸಿಸ್ಟೆಂಟ್ ಸೌರಭ್ ದೊಡ್ಡ ಬಾಂಬನ್ನು ಹಾಕಿದ್ದ. ಸರ್, ಅವನಿಗೆ ಮೇಡಮ್ ಮೇಲೆ ಕ್ರಶ್ ಇತ್ತು. ನಿಮ್ಮಿಬ್ಬರ ಮದುವೆ ಅಂತ ಅನೌನ್ಸ್ ಆದಮೇಲೆ ತುಂಬ ಅಪ್ಸೆಟ್ ಆಗಿದ್ದ. ಮದುವೆ ಆಗುವ ತನಕ ಮೇಡಮ್ನನ್ನು ಕಣ್ತುಂಬಿಕೊಳ್ಳುತ್ತೇನೆಂದು ಹೇಳೋನು. ಬಹುಶಃ ಅದಕ್ಕೆ ಅವರನ್ನು ಹಾಗೆಲ್ಲ ನೋಡ್ತಿದ್ದ. ಬಿಟ್ರೆ ಹೀ ಈಸ್ ಗುಡ್ ಗೈ ಸರ್ ಎಂದ. ಅವನ ಮಾತಿಗೆ ತಲೆಯಾಡಿಸಿ ಹೋದರೆ ಜಯಕರನನ್ನು ಭೇಟಿಯಾಗಲು ಹೋದ ಜೀವ ಯೂನಿಫಾರ್ಮ್ ಕಾನ್ಸೆಪ್ಟ್ ಬಗ್ಗೆ ಅವರಲ್ಲಿ ಚರ್ಚಿಸಿದಾಗ ಅವರು ಅವನ ನಿರ್ಧಾರಕ್ಕೆ ಮೆಚ್ಚಿ ಮುಂದುವರಿಯುವಂತೆ ಹೇಳಿದರು. ಮರುದಿನ ಬೆಂಗಳೂರಿನ ದೊಡ್ಡ ಬಟ್ಟೆ ಮಳಿಗೆಯ ಓನರ್ ಜೀವ ಎದುರಿದ್ದನು. ಆಯಾಯ ಡಿಪಾರ್ಟ್ಮೆಂಟ್ ಹೆಡ್ ಕರೆಸಿ ಅವರಿಗೆ ಯಾವ ತರಹದ ಯೂನಿಫಾರ್ಮ್ ಬೇಕೆಂದು ಚರ್ಚಿಸಿ ಸಂಜೆಯ ಒಳಗಡೆ ಎಲ್ಲ ಫೈನಲ್ ಆಗಿತ್ತು. ಅಂಜಲಿಯ ನೆನಪಾದಾಗ ಅವಳ ಹಳೆಯ ಫೋಟೋಗಾಗಿ ಗೂಗಲ್ ಮೊರೆ ಹೋದಾಗ ಅವಳ ಅದೆಷ್ಟೋ ಫೋಟೋಗಳು ಅಲ್ಲಿಂದ ಡೌನ್ಲೋಡ್ ಆಗಿ ಅವನ ಫೋನ್ ಗ್ಯಾಲರಿ ಸೇರಿತ್ತು. ಅವಳ ಕೆಲವೊಂದು ಇಂಟರ್ವ್ಯೂ ಜೊತೆ ಹಿಂದೆ ಹೇಗೆಲ್ಲ ಇದ್ದಳು, ಮಾಸ್ಟರ್ ಚೆಫ್ ಕಾಂಪಿಟೇಷನ್ ವಿಡಿಯೋ ಎಲ್ಲವನ್ನ ನೋಡಿ ತನ್ನವಳಿಗಾಗಿ ದಿ ಬೆಸ್ಟ್ ಯೂನಿಫಾರ್ಮ್ ಆಯ್ಕೆ ಮಾಡಿದ್ದನು. ಒಟ್ಟಾರೆ ಅವರಿಬ್ಬರು ಮದುವೆಯಾಗಿ ಗಿರಿಧಾಮಕ್ಕೆ ವಾಪಸ್ಸಾಗುವಾಗ ಜೀವ ನಿರ್ಧಾರದಂತೆ ಎಲ್ಲ ಬದಲಾಗಿತ್ತು. ಕಣ್ಣೆದುರು ಕನಸು ಕಾಣೋದು ಮುಗಿದಿದ್ದರೆ ನನ್ನ ಪ್ರಶ್ನೆಗೆ ಆನ್ಸರ್ ಮಾಡು ಎಂದು ಮನು ಅವನ ಭುಜದ ಮೇಲೆ ಕೈ ಹಾಕಿದಾಗ ತಲೆ ಕೊಡವಿಕೊಂಡವನು. ನಡೆದ ವಿಷಯ ಅವನಲ್ಲಿ ಹೇಳಿದರೆ ಜೋರಾಗಿ ನಕ್ಕವನು. ಫ್ರೆಂಡ್ ಆಗಿರೋ ಹೆಂಡ್ತಿ ಮೇಲೆ ಇಷ್ಟೊಂದು ಪೊಸೆಸಿವ್ನೆಸ್ ಒಳ್ಳೇದಲ್ಲ ಕಣೋ ಎಂದ. ಅವನತ್ತ ದುರುಗುಟ್ಟಿ ನೋಡಿ, ಅವಳೇನೇ ಆದರೂ ಕೊನೆಯಲ್ಲಿ ಅವಳು ನನ್ನ ಹೆಂಡತಿ. ನನ್ನ ಹೆಂಡತಿಯನ್ನ ಬೇರೆಯ ಗಂಡಸು ಹಾಗೆಲ್ಲ ನೋಡಿದ್ರೆ ಉರಿಯುತ್ತೆ ನಂಗೆ ಅಂದ. ಗೆಳೆಯನ ಗಡುಸಾದ ಧ್ವನಿಗೆ ನಸುನಕ್ಕು ನಿನ್ನ ಟ್ರ್ಯಾಕ್ ಫ್ರೆಂಡ್ ಝೋನಿಂದ ಮುಂದೆ ಸಾಗಿದೆ. ಆದಷ್ಟು ಬೇಗ ಅದನ್ನು ಅರ್ಥ ಮಾಡ್ಕೊ ಎಂದಾಗ ಏನು ಪ್ರತಿಕ್ರಿಯಿಸದೆ ನಿಂತವನನ್ನು ನೋಡಿ ಇನ್ನಷ್ಟು ಅವನನ್ನು ಕಾಡಿಸದೆ ಊಟಕ್ಕೆ ಹೋಗೋಣ್ವಾ, ಹೊಟ್ಟೆ ಬೇರೆ ಚುರುಗುಟ್ಟುತ್ತಿದೆ. ಹತ್ತಿಗೆ ಬೇರೆ ಊಟಕ್ಕೆ ಜಾಯ್ನ್ ಆಗಿ ಅಂದಿದ್ದಾರೆ. ಸೊ ಹೋಗೋಣ್ವಾ ಎಂದ. ಗೆಳೆಯನೊಂದಿಗೆ ಅವರ ಲಂಚ್ ಏರಿಯಾಕ್ಕೆ ಬಂದನು. ಆಗಲೇ ಅಂಜಲಿ ಗೆಳೆಯರೊಂದಿಗೆ ಸೇರಿ ತನ್ನ ಪ್ಲೇಟಿಗೆ ಬಡಿಸಿಕೊಳ್ಳುತ್ತಿದ್ದಳು. ಅತ್ತಿಗೆ ಎಂದು ಕೂಗಲು ಹೊರಟವನ ಕೈ ಜೀವ ಗಟ್ಟಿಯಾಗಿ ಹಿಡಿದು ಅಂಜಲಿ ಎಂದು ಕರೆದನು. ಬಾಗಿಲಲ್ಲಿ ನಿಂತವರನ್ನ ಒಳ ಕರೆದು ಗೆಳೆಯರಲ್ಲಿ ಲಂಚ್ ಮುಗಿಸುವಂತೆ ಹೇಳಿ ಪ್ಲೇಟ್ ಅಲ್ಲೇ ಇಟ್ಟು ಅವರತ್ತ ಹೋದರೆ, ಅತ್ತಿಗೆ ಇಷ್ಟೆಲ್ಲ ಫಾರ್ಮಾಲಿಟೀಸ್ ಬೇಡ, ನೀವ್ಯಾಕೆ ತಟ್ಟೆ ಬಿಟ್ಟು ಬಂದ್ರಿ, ಬನ್ನಿ ಹೋಗೋಣ ಅಂತ ಬಫೆ ಟೇಬಲತ್ತ ಹೋದನು. ಅವನನ್ನು ಹಿಂಬಾಲಿಸಿ ಹೋಗುತ್ತಿದ್ದ ಜೀವ ಮಡದಿಯಲ್ಲಿ ಏನು ನನ್ನ ಫ್ರೆಂಡನ್ನು ಭಾರಿ ವಿಚಾರಿಸಿಕೊಳ್ತಾ ಇದ್ದೀಯಾ, ಏನು ವಿಷಯ ಎಂದವನ ಬಳಿ ಸರಿದು ಗಂಡನ ಬಗ್ಗೆ ಸ್ವಲ್ಪ ಮಾಹಿತಿ ಕಲೆ ಹಾಕೋಣ ಅಂತ ಎಂದು ಕಣ್ಣು ಮಿಟಕಿಸಿ ಹೇಳಿದವಳ ವರಸೆಗೆ ಅವನ ತುಟಿ ಎರಳಿತ್ತು. ಮೂವರು ಪ್ಲೇಟಿಗೆ ಬಡಿಸಿಕೊಂಡು ಟೇಬಲ್ ಪಕ್ಕ ಹೋದರೆ ತನ್ನ ತಟ್ಟೆ ಇಟ್ಟ ಅಂಜಲಿ, ನೀವು ಊಟ ಮಾಡ್ತೀರಿ ಬಂದೆ ಅಂತ ಪುನಃ ತಟ್ಟೆಯಲ್ಲಿ ಜೀವ ಇಷ್ಟದ ಕೆಲವೊಂದು ಆಹಾರಗಳನ್ನು ಬಡಿಸಿಕೊಂಡು ಬಂದು ಅವನೆದುರು ತಟ್ಟೆ ಇಟ್ಟಾಗ ಮನು ಆಶ್ಚರ್ಯದಲ್ಲಿ, ಅತ್ತಿಗೆ ಯಾರಿಗೆ ಇದು ತಟ್ಟೆಯಲ್ಲಿ ಹಾಕೊಂಡು ಬಂದಿದ್ದು ತಿನ್ನೋಕೆ ಕಷ್ಟ ಆಗಿದೆ ಅಂಥದರಲ್ಲಿ ಇದೆಲ್ಲ ನೋ ನನ್ನಿಂದ ಆಗೋಲ್ಲ ಎಂದವನ ಮಾತಿಗೆ ನಸುನಕ್ಕವಳು. ಏನಾದರೂ ಹೇಳುವ ಮೊದಲೇ ನಿನಗೆ ಇದು ತಂದಿರೋದು ಅಂತ ನಿನ್ನ ಅತ್ತಿಗೆ ಹೇಳಿದ್ದಾ? ಇಲ್ಲ ತಾನೇ, ಮುಚ್ಕೊಂಡು ನಿನ್ನ ತಟ್ಟೆಯಲ್ಲಿರೋದು ಮುಕ್ಕು. ಇದು ನನಗಾಗಿ ತಂದಿರೋದು ಅವಳು. ಥ್ಯಾಂಕ್ಸ್ ವೈಫಿ ಎಂದು ಅಂದವಾದ ನಗು ಬೀರಿದರೆ ಅವಳು ಇಟ್ಸ್ ಓಕೆ ಎಂದಳು. ತಿಂಗಳ ಹಿಂದೆ ಹಾವು ಮುಂಗುಸಿ ಹಾಗೆ ಇದ್ದವರಲ್ಲಿ ಇಷ್ಟೆಲ್ಲ ಬದಲಾವಣೆ ಹೇಗೆ ಎನ್ನುವ ಯೋಚನೆಯಲ್ಲಿ ಕಳೆದು ಹೋದ ಮನು, ಏನಾದರೂ ಆಗಲಿ ಇಬ್ಬರು ಖುಷಿಯಿಂದ ಜೊತೆಯಲ್ಲಿದ್ದರೆ ಸಾಕು ಎಂದುಕೊಂಡವನು, ಇಬ್ಬರು ಇವತ್ತು ಮನೆಗೆ ಹೋಗಿ ಲಕ್ಷ್ಮಿ ಅಕ್ಕನ ಬಳಿ ದೃಷ್ಟಿ ತೆಗೆಸಿಕೊಳ್ಳಿ. ಯಾಕೋ ನನ್ನ ದೃಷ್ಟಿಯೇ ನಿಮಗಾಗುತ್ತೇನೋ, ಅಷ್ಟೊಂದು ಮುದ್ದಾಗಿ ಕಾಣಿಸ್ತಿದ್ದೀರಾ ನೀವಿಬ್ಬರು ಜೊತೆಯಲ್ಲಿ. ಅತ್ತಿಗೆ, ಈ ನಿಮ್ಮ ಗಂಡ ಕೆಲವೊಮ್ಮೆ ಮಕ್ಕಳ ಹಾಗೆ ಹಾಡಿದರೆ 4 ಬಡಿದು ಬುದ್ಧಿ ಹೇಳಿ, ಆದರೆ ಯಾವತ್ತೂ ಅವನನ್ನು ಬಿಟ್ಟು ಹೋಗಬೇಡಿ. ದಾಮಿನಿ ಆಂಟಿ ಹೋದ್ಮೇಲೆ ಇವನು ಇಷ್ಟೊಂದು ಖುಷಿಯಾಗಿರುವುದನ್ನು ನಾನು ಇವತ್ತೇ ನೋಡುತ್ತಿರುವುದು. ಹೀ ಈಸ್ ಹ್ಯಾಪಿ ವಿತ್ ಯು ಎಂದವನ ಕಣ್ಣಲ್ಲಿ ತೆಳು ನೀರಿನ ಪೊರೆ ನೋಡಿದ.
ಜೀವ ಅವನ ಕೈ ಹಿಡಿದರೆ ಒಮ್ಮೆ ದೀರ್ಘ ಉಸಿರು ಎಳೆದುಕೊಂಡು ಖುಷಿಗೆ ಕಣೋ ಅಂತ ಗೆಳೆಯನ ಕೈಯನ್ನು ಅದುಮಿದನು. ಅಂಜಲಿ ಅವರಿಬ್ಬರ ಬಾಂಧವ್ಯ ನೋಡಿ, ಹೌದು, ಮನು ಜಾಹ್ನವಿ ಬಗ್ಗೆ ನಮಗೇನು ಹೇಳಲೇ ಇಲ್ಲ ಅಂತ ಸಹಜವಾಗಿ ಕೇಳಿದರೆ ಇಬ್ಬರು ನೆತ್ತಿಗೆ ಹತ್ತಿಸಿಕೊಂಡು ಕೆಮ್ಮುತ್ತಿದ್ದರು. ಮನು ಗಾಬರಿಯಲ್ಲಿ ಗೆಳೆಯನತ್ತ ನೋಡಿದರೆ ಅವನು ನಾನೇನು ಹೇಳಲಿಲ್ಲ ಎಂದು ತಲೆಯಾಡಿಸಿದನು. ಇಬ್ಬರಿಗೂ ಕುಡಿಯಲು ನೀರು ಕೊಟ್ಟು ನಮ್ಮ ಮದುವೆ ದಿನ ಮಂಟಪಕ್ಕೆ ಹೋಗುವ ಮೊದಲು ಮುಡಿಸಿದ್ದ ಹೂವು ಸ್ವಲ್ಪ ಸಡಿಲ ಆಯಿತು ಅಂತ ಪಾರ್ಲರ್ ಅವರು ಸರಿ ಮಾಡುತ್ತಿದ್ದರೆ ಪಕ್ಕದ ರೂಮಿನಲ್ಲಿದ್ದ ಕಪಲ್ಸ್ ಪ್ರೀತಿಯ ಮಾತುಗಳು ಕಿವಿಗೆ ಬಿದ್ದಿತ್ತು. ಹಾಗೆಯೇ ಮುಂದೆ ಹೋಗುವಾಗ ರೂಮಿನ ಬಾಗಿಲು ತೆರೆದಿದ್ದ ಕಾರಣ ನೀವಿಬ್ಬರು ಅಂಟಿಕೊಂಡು ನಿಂತಿರುವುದು ಕಾಣಿಸಿತ್ತು. ಹಾಗೆ ಕೇಳಿದ್ದು, ಹೌದು, ಹುಡುಗಿ ಜಯಕರ್ ಸರ್ ಮಗಳು ಅಲ್ವಾ ಎಂದಾಗಲಂತೂ ಉಗುಳು ನುಂಗಿ ಗೆಳೆಯನತ್ತ ನೋಡಿದರೆ, ನನ್ನನ್ನೇನೋ ನೋಡೋದು ಆ ದಿನ ವರುಣ್, ಈಗ ಇವಳು. ಐ ಥಿಂಕ್ ಇವರಿಬ್ಬರೇ ಅಲ್ಲ, ತುಂಬ ಜನ ನಿಮ್ಮನ್ನು ನೋಡಿರಬೇಕು. ಲವರ್ಸ್ ಅಂತ ಸಿಕ್ಕಲ್ಲಿ ರೊಮ್ಯಾನ್ಸ್ ಶುರು ಹಚ್ಕೊಂಡ್ರೆ ಹೀಗೆ ಆಗೋದು. ಅವಳೇನೋ ಚಿಕ್ಕ ಹುಡುಗಿ, ನಿನ್ನ ಬುದ್ಧಿ ಎಲ್ಲಿಗೆ ಹೋಗಿತ್ತು? ಎಲ್ಲಾದರೂ ಅಂಜಲಿ ಅಥವಾ ವರುಣ್ ಜಾಗದಲ್ಲಿ ಜಯಕರ್ ಅಂಕಲ್ ಇದ್ದಿದ್ರೆ ಎಂದವನ ಮಾತಿಗೆ ಕೈಯಲ್ಲಿದ್ದ ತುತ್ತು ತಟ್ಟೆಗೆ ಬಿದ್ದಿತ್ತು. ಲೋ, ಏನೇನೋ ಹೇಳಿ ಎದುರಿಸಬೇಡ. ಇವರಿಗೆ ನಮ್ಮ ಲವ್ ಸ್ಟೋರಿ ಗೊತ್ತಾಗಿದ್ದು ನೋಡಿ ಇನ್ಯಾರಿಗೆಲ್ಲ ತಿಳಿದಿದೆಯೋ ಅನ್ನೋ ಭಯದಲ್ಲಿ ಗುಂಡಿಗೆ ಹೊರಬರೋ ರೇಂಜಿಗೆ ಬಡ್ಕೋತಿದೆ. ಹಾಗಿರುವಾಗ ನೀನು ಅಪಶಕನ ನುಡಿಬೇಡ. ತಪ್ಪೆಲ್ಲ ಆ ಜಾನುದು. ಬಡ್ಕೊಂಡೆ, ನಿಮ್ಮಪ್ಪನ ಸೆಕೆಂಡ್ ಮನೆ ಕಣೆ ಇದು, ಸ್ವಲ್ಪ ನನ್ನಿಂದ ದೂರ ಇರು ಅಂತ. ಆದರೆ ಅವಳೆಲ್ಲಿ ಕೇಳ್ತಾಳೆ ಅಂತ ಪೆಚ್ಚು ಮೋರೆ ಹಾಕಿ ನುಡಿದರೆ, ಅವರು ಚೈಲ್ಡ್. ಓಕೆ, ನಿನ್ನ ಬುದ್ಧಿ ಎಲ್ಲಿಗೋಗಿತ್ತು? ನನ್ನ ಜೊತೆಯಲ್ಲಿರೋಕೆ ಏನು ರೋಗ ನಿನಗೆ? ಲವ್ ಮಾಡಿದರೆ ಬೇರೆಯವರು ಯಾರು ಕಾಣೋದೇ ಇಲ್ಲ ಅಲ್ವಾ ನಿಮಗೆ ಅಂತ ಗದರುತ್ತಿದ್ದ ಗೆಳೆಯನನ್ನೇ ಕೆಕ್ಕರಿಸಿ ನೋಡುತ್ತಾ, ನಿನಗೂ ಒಂದು ದಿನ ಅತ್ತಿಗೆ ಮೇಲೆ ಲವ್ ಆಗುತ್ತಲ್ಲ, ಆಗ ನಾನು ನೋಡ್ತೀನಿ ಅತ್ತಿಗೆಯಿಂದ ಅದೆಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀಯಾ ಅಂತ ಬಂದ್ಬಿಟ್ಟ ದೊಡ್ಡದಾಗಿ ಹೇಳೋಕೆ ಅಂತ ಅವನ ಮಾತಿಗೆ ತಕ್ಷಣ ಜೀವ ಅಂಜಲಿಯನ್ನ ನೋಡಿದರೆ ಅವಳು ಅವನತ್ತ ನೋಡಿದಳು. ಕ್ಷಣಗಳ ಕಾಲ ಇಬ್ಬರ ಕಣ್ಣೋಟಗಳು ಬೆರೆತಿತ್ತು. ಇಬ್ಬರತ್ತಲೂ ನೋಡಿದವನು ಮುಗುಳ್ನಕ್ಕೂ ಕೆಮ್ಮುವಂತೆ ನಟಿಸಿದಾಗ ಬೇಗನೆ ಊಟ ಮುಗಿಸಿದ ಅಂಜಲಿ ಕೆಲಸದ ನೆಪ ಹೇಳಿ ಅಲ್ಲಿಂದ ಹೋದರೆ, ಗೆಳೆಯನತ್ತ ಹುರಿನೋಟ ಬೀರಿದ ಜೀವ ನಿಧಾನಕ್ಕೆ ಊಟ ಮಾಡುತ್ತಿದ್ದನು. ತುಂಬಿದ ಇನ್ನೊಂದು ತಟ್ಟೆಯನ್ನು ನೋಡಿ, ಲೋ ಮಗ, ಒಂದು ವಿಷಯ ಹೇಳ್ತೀನಿ. ಅಲ್ಲ, ಇಲ್ಲಿನ ಓನರ್ ಆಗಿ ಸ್ವಲ್ಪ ನಿನ್ನ ಡಿಗ್ನಿಟಿ ಮೇಂಟೈನ್ ಮಾಡೋ. ಏನಿದು ಇಷ್ಟೊಂದು ಹಾಕ್ಕೊಂಡು ತಿನ್ನೋದು? ನೋಡಿದವರು ನಮ್ಮ ಬಾಸ್ ಬಕಾಸುರ ಅಂತ ಆಡ್ಕೋತಾರೆ ಎಂದು ಗಂಭೀರವಾಗಿ ಹೇಳಿದರೆ, ವೈಟ್ ರೈಸ್ ಮತ್ತು ದಾಲ್ ಕಲಸಿ ತಿಂದವನು ಕೈ ಬೆರಳು ಚೀಪುತ್ತಾ, ಐ ಡೋಂಟ್ ಮೈಂಡ್ ಮನು. ನಾನಿಷ್ಟಪಡುವ ಫುಡ್ ಮತ್ತು ನನ್ನ ಹೊಟ್ಟೆಯ ವಿಷಯದಲ್ಲಿ ಅದ್ಯಾರು ಅದೆಷ್ಟೇ ಕಾಮೆಂಟ್ ಮಾಡಿದರೂ ಐ ಡೋಂಟ್ ಕೇರ್. ಯಾಕಂದರೆ ಅವರ ಕಾಮೆಂಟ್ಸ್ ನನ್ನ ಹೊಟ್ಟೆ ತುಂಬಿಸಲ್ಲ. ಅಲ್ಲದೆ ದಿನವಿಡೀ ದುಡಿಯೋದು ಹೊಟ್ಟೆಗಾಗಿ ಅಲ್ವಾ ಎಂದ. ಅವನ ಮಾತಿಗೆ ಕೈಯಲ್ಲಿ ಹಣೆ ಚೆಚ್ಚಿಕೊಂಡು, ಏನಾದರೂ ಮಾಡೋ. ಅಲ್ಲ, ಇಷ್ಟೆಲ್ಲ ತಿಂದರೂ ಈ 6 ಪ್ಯಾಕ್ ಹೆಂಗೋ? ಕಾಲೇಜಿನ ದಿನಗಳಿಂದ ನೋಡ್ತಿದ್ದೀನಿ. ನೀನು ಅದೆಷ್ಟೇ ತಿಂದರೂ ನಿನ್ನ ಬಾಡಿನ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀಯ ಎಂದವನ ಕೈ ಎಳೆದು ತನ್ನ ಮೈಕೈಯೆಲ್ಲ ಮುಟ್ಟಿಸಿಕೊಂಡು, ನೀನು ಕಣ್ಣಾಕಿ ನಾನು ಡುಮ್ಮು ಆದರೆ ಕಷ್ಟ. ಅಲ್ಲ, ನಿನ್ನ ಮತ್ತು ಆ ಅಂಜಲಿಯ ಪ್ರಾಬ್ಲಮ್ ಏನು? ಯಾವಾಗ ನೋಡಿದರೂ ನಾನು ತಿನ್ನೋದರ ಮೇಲೆ ಕಣ್ಣಾಕ್ತೀರ ಅಂತ ಗದರುತ್ತಲೇ ಇನ್ನೊಂದು ತಟ್ಟೆಯನ್ನು ಖಾಲಿ ಮಾಡಲು ಶುರು ಮಾಡಿದರೆ, ನಿಜ ಹೇಳು, ಇದನ್ನೆಲ್ಲ ಕರಗಿಸಲು ರಾತ್ರಿ ಬೆಳಿಗ್ಗೆ ಅದೆಷ್ಟು ಟೈಮ್ ವರ್ಕೌಟ್ ಮಾಡ್ತೀಯಾ ಅಂದ. ಬೆಳಿಗ್ಗೆ ಅರ್ಧ ಗಂಟೆ ಅಷ್ಟೇ ಕಣೋ. ಲೋ, ನಾನು ತಿನ್ನೋಕೆ ಶುರು ಮಾಡಿದ್ದು ನಿನ್ನೆ ಮೊನ್ನೆಯಿಂದ ಅಲ್ಲ, ಹುಟ್ಟಿದ ಮೇಲೆ. ಮಮ್ಮಿ ಮಗ ಸರಿಯಾಗಿ ತಿಂತಾನೆ ಅಂತ ಸಿಕ್ಕಿದ್ದೆಲ್ಲ ತಿನ್ನಿಸ್ತಿದ್ರು. ಸೊ ಹೀಗೆ ತಿನ್ನೋ ಹ್ಯಾಬಿಟ್ ಬೈ ಬರ್ತಿಂದ ಶುರುವಾಗಿದ್ದು. ಇನ್ನು ಕರಗಿಸೋಕೆ ಗಂಟೆಗಟ್ಟಲೆ ವರ್ಕೌಟ್ ಎಲ್ಲ ಮಾಡಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ತಿಂದದ್ದೆಲ್ಲ ಕರಗುತ್ತೆ ನನಗೆ ಅಂತ ಹಲ್ವಾ ತಿನ್ನುತ್ತಾ ಹೇಳಿದರೆ, ನಿನ್ನ ಹಾರಡಿ ಕಟೌಟ್ ಬಾಡಿಯಲ್ಲಿ ತಿಂದದ್ದೆಲ್ಲ ಕರಗುತ್ತೆ ಬಿಡು. ಈಗ
ಅದೆಲ್ಲ ಬಿಡು. ನಾನು ನಿನ್ನ ಬಳಿ ನನ್ನ ಮತ್ತು ಜಾನು ವಿಷಯ ಮಾತಾಡಬೇಕು. ಯಾಕೋ ಅತ್ತಿಗೆ ಕೂಡ ನಮ್ಮ ಬಗ್ಗೆ ಕೇಳಿದ ಮೇಲೆ ಭಯ ಆಗ್ತಿದೆ ಕಣೋ. ಜೈ ಅಂಕಲಿಗೆ ಈಗಲೇ ನಾನೇ ನಮ್ಮ ಪ್ರೀತಿ ವಿಷಯ ಹೇಳಿಬಿಡಲಾ? ಎಲ್ಲಾದರೂ ಜಯಕರ ಅವರಿಗೆ ಮೂರನೆಯವರ ಮೂಲಕ ತಮ್ಮ ಪ್ರೀತಿಯ ಬಗ್ಗೆ ತಿಳಿದು ಅವಮಾನಕ್ಕೆ ಗುರಿಯಾಗುವುದು ಬೇಡವಾಗಿತ್ತವನಿಗೆ. ಗೆಳೆಯನ ಭಯ ನೋಡಿ ನಿನ್ನಿಷ್ಟ ಮನು. ಒಮ್ಮೆ ನೀನು ಜಾನು ಮಾತಾಡಿಕೊಂಡು ಈ ವಿಷಯದ ಬಗ್ಗೆ ಡಿಸೈಡ್ ಮಾಡಿ ಎಂದು ಊಟ ಮುಗಿಸಿ ಇಬ್ಬರು ಜೀವ ಕ್ಯಾಬಿನ್ನತ್ತ ಹೆಜ್ಜೆ ಹಾಕಿದರು. ಜೀವ ಒಂದೆರಡು ಕೆಲಸ ಮುಗಿಸಿ ಗೆಳೆಯನಲ್ಲಿ ಮಾತಿಗೆ ಇಳಿದರೆ, ಲೋ ದಿನೇಶ್ ಫ್ಯಾಮಿಲಿ ಬಗ್ಗೆ ತಿಳಿಯಿತು. ಮಾಡಿದ ಕರ್ಮಕ್ಕೆ ಶಿಕ್ಷೆಯಾಗಿದೆ ಬಿಡು. ಹೌದು, ಆ ಲೇಡಿ ಡಾನ್ ಹೇಗಿದ್ದಾಳಂತೆ ಅಂದ ಜಾಹ್ನವಿಯ ಮೂಲಕ ಅವನಿಗೆ ವಿಷಯ ತಿಳಿದಿತ್ತು. ಹೇಗಾದರೂ ಇರಲಿ, ವಿನಾಯಕ ದೊಡ್ಡಪ್ಪ ಅವರ ವಿಷಯ ಹೇಳಿದಾಗ ಹೇಗಾದರೂ ಅವರ ಆಟವನ್ನೆಲ್ಲ ನಿಲ್ಲಿಸಿ ಆ ದಿನೇಶ್ ಇದ್ದಲ್ಲಿಗೆ ತಾಯಿ ಮಕ್ಕಳನ್ನು ಕಳುಹಿಸಬೇಕೆಂದು ಎಲ್ಲ ಪ್ಲಾನ್ ಮಾಡಿಕೊಂಡಿತ್ತು. ಬಟ್ ಆ ದೇವರು ಆ ಕಷ್ಟ ನಿಮಗೆ ಬೇಡವೆಂದು ಅವನ ಬಳಿಯೇ ಎಲ್ಲರನ್ನ ಕರೆದುಕೊಂಡ. ಇನ್ನು ಆ ಲೇಡಿ ಡಾನ್ ಎಣ್ಣ ಅವಳು ತೂ ದೊಡ್ಡಪ್ಪನನ್ನು ಅದೆಷ್ಟು ವರ್ಸ್ಟ್ ಆಗಿ ಟಾರ್ಚರ್ ಮಾಡಿದ್ದಾಳೆ ಗೊತ್ತಾ? ನನ್ನ ಕೈಗೆ ಸಿಕ್ಕಿದ್ರೆ ಸರಿಯಾಗಿ 4 ಬಾರಿಸ್ತಾ ಇದ್ದೆ. ಅಲ್ಲ, ಅವಳನ್ನು ಆ ದೇವರು ಯಾಕೆ ಉಳಿಸಿದ್ದಾನೋ ಗೊತ್ತಾಗ್ತಿಲ್ಲ. ಬದುಕಿದ್ರೂ ಅವಳ ಕಂಡೀಷನ್ ವರ್ಸ್ಟ್ ಆಗಿದೆ. ಅದು ಬಿಡು, ಅವಳು ಇದ್ರೂ ಸತ್ರೂ ಯಾರಿಗೂ ಏನು ಉಪಯೋಗ ಇಲ್ಲ ಎಂದವನ ಫೋನ್ ರಿಂಗ್ ಆಗಿತ್ತು. 15 ನಿಮಿಷ ಫೋನಲ್ಲಿ ಮಾತನಾಡಿದ ಜೀವ ತಲೆ ಎತ್ತಿ ಗೆಳೆಯನತ್ತ ನೋಡಿದರೆ ಅವನೇನೋ ಯೋಚನೆಯಲ್ಲಿ ಕಳೆದು ಹೋಗಿದ್ದನು. ಈಗ ಯೋಚನೆ ಮಾಡ್ತಾ ವೇಸ್ಟ್ ಮಾಡಿರೋ ಟೈಮಲ್ಲಿ ನೀನು ಜಾನು ಬಳಿ ಮಾತನಾಡಿ ಏನೋ ಒಂದು ಡಿಸೈಡ್ ಮಾಡಬಹುದಾಗಿತ್ತು ಎಂದರೂ ಏನೂ ಪ್ರತಿಕ್ರಿಯಿಸದೆ ಸುಮ್ಮನೆ ಕುಳಿತವನನ್ನು ನೋಡಿ ಕೆಲಸದತ್ತ ಗಮನ ಹರಿಸಿದನು. ನಿಮಿಷಗಳ ಬಳಿಕ ಅವನ ಕ್ಯಾಬಿನ್ ಡೋರ್ ಸದ್ದಾಗುವುದರ ಜೊತೆ ಒಳಗಡೆ ಬಂದ ಜಯಕರ್, ಜೀವ ಬ್ಯುಸಿ ಇದ್ದೀಯಾ ಎಂದು ಅಲ್ಲಿರುವುದು ನೋಡಿ ಕೇಳಿದರೆ, ಹಾಗೇನಿಲ್ಲ ಅಂಕಲ್ ಬನ್ನಿ ಅಂದಾಗ ಒಳಗಡೆ ಬಂದಾಗ ಮನು ಅವರಿಗೆ ವಿಶ್ ಮಾಡಿದನು. ಹೌ ಆರ್ ಯು ಮೈ ಬಾಯ್, ಹೇಗೆ ನಡೀತಾ ಇದೆ ನಿನ್ನ ಬಿಸಿನೆಸ್ ಎಂದು ಕೇಳಿದರೆ ನಗುತ್ತಲೇ ಅವರಲ್ಲಿ ಮಾತನಾಡಿದನು. ನಂತರ ಬಂದ ವಿಷಯ ನೆನಪಿಸಿಕೊಂಡ ಜಯಕರ್ ಮಾತು ಶುರು ಮಾಡಬೇಕೆನ್ನುವಾಗ ಮನು ಅಲ್ಲಿಂದ ಹೊರಗಡೆ ಹೋಗಲು ಎದ್ದು ನಿಂತರೆ, ಕೂತ್ಕೊಳ್ಳೋ, ನಾವೇನೋ ಅಷ್ಟೊಂದು ಸೀರಿಯಸ್ ವಿಷಯ ಡಿಸ್ಕಸ್ ಮಾಡ್ತಿಲ್ಲ ಅಂತ ಜಯಕರ್ ನಗುತ್ತಾ ಹೇಳಿದರೆ, ಗೆಳೆಯನ ಸ್ಥಿತಿಯನ್ನು ನೋಡಿದ ಮತ್ತೆ ಜೀವನಿಗೆ ನಗು ಬಂದಿತ್ತು. ನಗು ತಡೆದುಕೊಂಡು ಜಯಕರ್ ಮಾತಿನತ್ತ ಗಮನ ಕೊಟ್ಟನು. ಚೆಫ್ ಕಾಲ್ಪರ್ ಮಾಡಿದ್ದಲ್ಲ, ಒಂದಿಷ್ಟು ಸಿವಿ ಬಂದಿತ್ತು. ಅದರಲ್ಲಿ 5 ದಿ ಬೆಸ್ಟ್ ಚೆಫನ್ನು ನಾನು ಮತ್ತೆ ಗಂಗು ಸರ್ ಸೇರಿ ಆಯ್ಕೆ ಮಾಡಿದ್ದೀವಿ. ಮುಂದಿನ ಸೆಲೆಕ್ಷನ್ ಹೇಗೆ ಎನ್ನುವುದು ನಿನಗೆ ಮತ್ತು ಅಂಜಲಿಗೆ ಬಿಟ್ಟದ್ದು. ಇಂಟರ್ವ್ಯೂ ಕಾಂಟ್ಯಾಕ್ಟ್ ಮಾಡುವುದಾದರೆ ಬಾಲಕೃಷ್ಣನಿಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ಬಿಡು. ಅವನು ಕ್ಯಾಂಡಿಡೇಟ್ಗೆ ಮೇಲ್ ಮಾಡುತ್ತಾನೆ ಎಂದವರು. ಮುಂದೆ ಸಮ್ಮರ್ ಹಾಲಿಡೇಸ್ ಶುರುವಾಗುವುದರಿಂದ ಬುಕ್ಕಿಂಗ್ ಸೈಟಲ್ಲಿ ಪ್ರತಿ ವರ್ಷದಂತೆ ಗೆಸ್ಟ್ಗಳಿಗೆ ವಿಶೇಷ ಆಫರ್ ನೀಡುವ ಬಗ್ಗೆ ಚರ್ಚಿಸಿ ಅಲ್ಲಿಂದ ಹೊರಡಲು ಸಿದ್ಧರಾದವರನ್ನ ತಡೆದ ಜೀವ, ಅಂಕಲ್ ನಿಮಗೊಂದು ವಿಷಯ ಹೇಳಬೇಕು ಎಂದು ಮನು ಮತ್ತು ಜಾಹ್ನವಿಯ ವಿಷಯಕ್ಕೆ ಪೀಠಿಕೆ ಹಾಕಲು ಹೊರಟಿದ್ದನು. ಅವರು ಏಳೆಂದರೆ, ಅಂಕಲ್ ಅದು ಆ್ಯಕ್ಚುಲಿ ಜಾಹ್ನವಿ ಮತ್ತು ಮನು ಒಬ್ಬರನ್ನೊಬ್ಬರು 4 ವರ್ಷದಿಂದ ಪ್ರೀತಿಸ್ತಾ ಇದ್ದಾರೆ ಅಂತ ತುಸು ಅಂಜಿಕೆಯಲ್ಲೇ ಹೇಳಿದರೆ, ಕೂತಿದ್ದ ಮನು ಗೆಳೆಯನ ಮಾತು ಕೇಳಿ ಗಾಬರಿಯಲ್ಲೇ ಎದ್ದು ನಿಂತು ಜಯಕರ್ ಅತ್ತ ನೋಡಿ ತಲೆ ತಗ್ಗಿಸಿ ನಿಂತನು. ಅವರು ಅವನನ್ನೊಮ್ಮೆ ನೋಡಿ ನಸುನಗುತ್ತಲೇ, ಈ ವಿಷಯ 4 ವರ್ಷಗಳ ಹಿಂದೆಯೇ ನನಗೆ ಗೊತ್ತಿದೆ ಜೀವ ಅಂತ ಸಹಜವಾಗಿ ಹೇಳಿದಾಗ ಇಬ್ಬರಿಗೂ ಆಶ್ಚರ್ಯವಾಗಿತ್ತು. ಇಬ್ಬರು ಗೊಂದಲದಲ್ಲೇ ಅವರತ್ತ ನೋಡಿದರೆ ಮನು ಬಳಿ ಕೂರುವಂತೆ ಹೇಳಿ, ಜಾನು ನನ್ನ ಬಳಿ ಏನನ್ನೂ ಮುಚ್ಚಿಡೋಲ್ಲ ಜೀವ. ಅವಳಿಗೆ ನಿನ್ನ ಗೆಳೆಯ ಇಷ್ಟವಾದ ದಿನವೇ ನನ್ನ ಬಳಿ ಬಂದು ಡ್ಯಾಡ್ ಹೀಗೀಗೆ ಎಂದು ಹೇಳಿದ್ದಳು. ನಾನು ಆರತಿ ಇಬ್ಬರು ಅವಳ ಪ್ರೀತಿಗೆ ಒಪ್ಪಿಗೆ ಕೊಟ್ವಿ. ಮನು ನಿಮ್ಮನ್ನ ಭೇಟಿಯಾಗಿ ನಮ್ಮ ಪ್ರೀತಿಯ ಬಗ್ಗೆ ಹೇಳುವವರೆಗೂ ನೀವು ಅವನ ಜೊತೆ ಮೊದಲಿನಂತೆ ಇದ್ದು ಬಿಡಿ ಎಂದಿದ್ದಳು. ಒಂದು ವೇಳೆ ಅವನು ಹೇಳದೇ ಇದ್ದರೆ ಆಗ ಅವಳು ಹೇಳಿದ್ದು ಏನು ಗೊತ್ತಾ,
ಡ್ಯಾಡ್, ನಾನು ಪ್ರೊಫೆಷನಲ್ ಲಾಯರ್ ಆಗಿ ಒಂದೆರಡು ಕೇಸ್ ವಿನ್ ಆದಮೇಲೆ ಮನು ಮನೆಗೆ ಹೋಗಿ ನಮ್ಮ ಮದುವೆ ಬಗ್ಗೆ ಮಾತನಾಡಿ ಅಂದಿದ್ದು. ನನ್ನ ಮಗಳು ಸ್ವಲ್ಪ ಹಠಮಾರಿ, ಚೈಲ್ಡಿಶ್ ಆಗಂತ ಕದ್ದು ಮುಚ್ಚಿ ಪ್ರೀತಿಸಿ ತಂದೆ ತಾಯಿಗೆ ನೋವು ಕೊಡುವಂತಹ ಹುಡುಗಿಯಲ್ಲ ಎಂದು ಮಗಳ ಬಗ್ಗೆ ಹೆಮ್ಮೆಯಿಂದ ಹೇಳಿದಾಗ ಜೀವ ಮೊಗ ನಗುವಿನಿಂದ ಕೂಡಿದರೆ ಮನು ಮೊಗ ಹಿಂಗು ತಿಂದ ಮಂಗನಂತೆ ಆಗಿತ್ತು. ಅವನ ಬೆನ್ನು ತಟ್ಟಿ ನನ್ನ ಮಗಳ ಆಯ್ಕೆ ದಿ ಬೆಸ್ಟ್ ಆಗಿತ್ತು. ಅದಕ್ಕೆ ನಾನೇನು ವಾದ ಮಾಡಲು ಹೋಗಿಲ್ಲ. ಹೌದು, ಆಗಲೇ ಹೇಳಿದಂತೆ ಅವಳು ಸ್ವಲ್ಪ ಹಠಮಾರಿ. ಆದರೆ ನಿನ್ನನ್ನು ತುಂಬ ಪ್ರೀತಿಸುತ್ತಾಳೆ ಮನು. ಅವಳ ಕನಸಿನಂತೆ ಪ್ರೊಫೆಷನಲ್ ಲಾಯರ್ ಆದ ಮೇಲೆ ನಿಮ್ಮಿಬ್ಬರ ಮದುವೆಯ ಬಗ್ಗೆ ಯೋಚಿಸೋಣ ಅಲ್ವಾ ಮನು ಎನ್ನುವುದನ್ನು ಕೇಳಿದರೆ ಮಾತನಾಡಲು ತಡವರಿಸುತ್ತಿದ್ದವನನ್ನು ನೋಡಿ, ಇನ್ನೊಂದು ವಿಷಯ, ನನ್ನ ಮಗಳು ಪ್ರೀತಿ ಎಂದಾಗ ತುಂಬ ಭಯಪಟ್ಟಿದ್ದೆ. ಕಾರಣ ನಿನ್ನ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಇದೇ ವಿಷಯದ ಬಗ್ಗೆ ತಲೆ ಕೆಡಿಸಿಕೊಂಡಿರುವಾಗ ನನಗೆ ನಿನ್ನ ಜೊತೆ ನಿನ್ನ ಫ್ಯಾಮಿಲಿ ಬಗ್ಗೆಯೆಲ್ಲ ಹೇಳಿ ಜಾಹ್ನವಿಗೆ ಮನು ಅಷ್ಟು ಒಳ್ಳೆಯ ಹುಡುಗ ನೀವು ಹುಡುಕಿದರೂ ಸಿಗಲಿಕ್ಕಿಲ್ಲವೆಂದು ಬೈದು ಬುದ್ಧಿ ಹೇಳಿದ್ದು ದಾಮಿನಿ ಅತ್ತಿಗೆ. ಅವರು ಹೇಳಿದ ಮೇಲೆ ಮುಗಿಯಿತು, ನೀನೇ ನನ್ನ ಅಳಿಯ ಎಂದು ಫಿಕ್ಸ್ ಆಗಿಬಿಟ್ಟೆ. ಅಲ್ಲದೆ ಜೀವ ಜೊತೆ ನೀನು ಕೂಡ ಗಿರಿಧಾಮಕ್ಕೆ ಆಗಾಗ ಬಂದರೂ ಗೆಳೆಯನ ರೆಸಾರ್ಟ್ ಎಂದು ನೀನು ಅತಿರೇಕವಾಗಿ ವರ್ತಿಸದೆ ಶಿಸ್ತಿನಿಂದ ಇರುವುದನ್ನು ನಾನೇ ಎಷ್ಟೋ ಬಾರಿ ಗಮನಿಸಿದಾಗ ನನ್ನ ಮಗಳ ಆಯ್ಕೆ ಸರಿಯಾಗಿದೆ ಅನ್ನಿಸಿತ್ತು ಎಂದರು. ಅವರ ಮಾತಿಗೆ ನಸುನಕ್ಕು ಮನು ಭುಜ ತಟ್ಟಿ, ಮದುವೆಗೆ ಇನ್ನೂ ಸಮಯ ಇರೋದ್ರಿಂದ ನಿನ್ನ ಶೋರೂಮ್ ಕಡೆ ಗಮನ ಕೊಡು. ಹಾಗೆಯೇ ನನ್ನ ಮಗಳು ಹೇಳಿದಾಗೆ ಕುಣಿಯೋದು ಕಡಿಮೆ ಮಾಡು. ಗಂಡಸು ಕಣೋ ನೀನು, ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಈಗಲೇ ನೀನು ಅವಳೆದುರು ಬೆಣ್ಣೆ ಕರಗಿದ ಹಾಗೆ ಕರಗಿದ್ರೆ ನಾಳೆ ನಿನ್ನ ಕೈ ಬೆರಳಲ್ಲಿ ಆಡಿಸ್ತಾಳೆ ಎಂದು ರೇಗಿಸಿ ನಕ್ಕಾಗ ಅವನು ಮಾವನೆದುರು ತನ್ನ ಶೇಫ್ ಔಟ್ ಆಯಿತಲ್ಲ ಎಂದು ತಲೆ ತಗ್ಗಿಸಿದರೆ ಜೀವ ಜೋರಾಗಿ ನಕ್ಕನು. ಹಾಗೆಯೇ ನಿನ್ನ ಪ್ರೀತಿಯ ವಿಷಯ ನನಗೆ ಹೇಳಿದೆ ಎಂದು ಅವಳಿಗೆ ತಿಳಿಯೋದು ಬೇಡ. ಸ್ವಲ್ಪ ಇದೆಲ್ಲ ಸೀಕ್ರೆಟ್ ಆಗಿರಲಿ. ಅವಳೆದುರು ಮೊದಲಿನಂತೆ ನಟಿಸು ಎಂದು ಮನು ಬಳಿ ಹೇಳಿ ಜಯಕರ್ ಅಲ್ಲಿಂದ ಹೋದ ಕೂಡಲೇ ಅವನು ಖುಷಿಯಲ್ಲಿ ಗೆಳೆಯನತ್ತ ಓಡಿ ಅವನನ್ನು ಆಲಿಂಗಿಸಿದರೆ ಗಂಟೆಗಳ ಹಿಂದೆ ಗೆಳೆಯನಿಗಿದ್ದ ಭಯ ಈಗ ಅವನ ಖುಷಿ ನೋಡಿದ ಜೀವ ನಿಟ್ಟುಸಿರು ಹೊರ ಚೆಲ್ಲಿದನು. ಕಂಗ್ರಾಟ್ಸ್ ಮನು, ಏನೇ ಹೇಳು, ನಿನಗೆ ದೇವರಂತಹ ಮಾವ ಸಿಕ್ಕಿದ್ದಾರೆ ಕಣೋ ಎಂದಾಗ ಅವನಿಗೂ ಹೌದೆನಿಸಿತ್ತು. ಒಂದರ್ಧ ಗಂಟೆ ಅಲ್ಲಿದ್ದು ಹೊರಟ ಮನು ಹೋಗುವ ಮೊದಲು, ಲೋ, ನಿನ್ನ ಮತ್ತು ಅತ್ತಿಗೆಯ ನಡುವೆ ನಿಮಗೆ ತಿಳಿಯದೆ ಫೀಲಿಂಗ್ ಶುರುವಾಗಿದೆ. ಸೊ ಅತ್ತಿಗೆಯನ್ನು ಆ್ಯಸ್ ಎ ಫ್ರೆಂಡ್ ಆಗಿ ಅಲ್ಲ ಹೆಂಡತಿಯಾಗಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡು. ಆಗಲೇ ಇಬ್ಬರು ಜಗಳ ಗಲಾಟೆಯೆಲ್ಲ ಮಾಡಿಕೊಂಡು ತುಂಬ ಟೈಮ್ ವೇಸ್ಟ್ ಮಾಡಿದ್ದೀರಾ. ಈಗಲೂ ಝೋನ್ ಅಂದ್ಕೊಂಡು ಇಬ್ಬರ ನಡುವೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೋಬೇಡಿ ಎಂದರೆ, ಏನು ತಮ್ಮ ಲವ್ ಸಕ್ಸಸ್ ಆಗಿದೆಯಂತ ಲವ್ ಗುರು ಆಗಿಬಿಟ್ಟಿದ್ದೀಯಾ ಹೇಗೆ ಎಂದು ರೇಗಿಸಿದರೆ, ಯೋಚನೆ ಮಾಡು ಎಂದಷ್ಟೇ ಹೇಳಿ ಮನು ಅಲ್ಲಿಂದ ಹೋದರೆ ಜೀವ ತನ್ನ ಕೆಲಸದತ್ತ ಗಮನ ಹರಿಸಿದನು. ಅಂಜಲಿ ಕಾಫಿ ಹಿಡಿದು ಜೀವ ಕ್ಯಾಬಿನ್ ಒಳಗಡೆ ಬಂದರೆ ಅವಳನ್ನು ಆಶ್ಚರ್ಯದಲ್ಲಿ ನೋಡುತ್ತಾ, ವೈಫಿ, ನೀನ್ಯಾವಾಗ ನನ್ನ PA ಕೆಲಸ ಶುರು ಮಾಡಿದೆ ಅಂತ ಕುಳಿತಲ್ಲಿಂದ ಎದ್ದು ಅವಳೆದುರು ಹೋಗಿ ನಿಂತನು. ತಗೊಂಡು ಬರಬೇಕು ಅನ್ನಿಸ್ತು, ತಂದೆ. ಈಗೇನು PA ಕೊಟ್ಟರೆ ಮಾತ್ರ ಕುಡಿಯೋದಾ ಎಂದವಳ ಕೈಯಲ್ಲಿದ್ದ ಕಾಫಿ ತೆಗೆದುಕೊಂಡು ಸಿಪ್ ಮಾಡಿ, ತಪ್ಪಾಯ್ತು ಮೇಡಮ್ ಎಂದು ಹೇಳಿ ನಕ್ಕವನು, ವೈಫಿ, ಏನೋ ಒಂದು ಕೇಳ, ಸತ್ಯ ಹೇಳ್ತೀಯಾ ಎಂದವನನ್ನು ಗೊಂದಲದಲ್ಲಿ ನೋಡುತ್ತಾ, ಹೇಳು ಎಂದರೆ, ನಾನು ನಿನ್ನನ್ನು ಲವರ್ ಬಾಯ್ ಆಗಿ ಅಪ್ರೋಚ್ ಮಾಡಿದರೆ ಏನು ಮಾಡ್ತಿದ್ದೆ ಅಂದರೆ, ನಮ್ಮಿಬ್ಬರ ಫಸ್ಟ್ ಮೀಟಲ್ಲಿ ಜಗಳ ಏನು ಆಡದೆ ನಿನ್ನ ಜೊತೆ ಕಾಮಾಗಿ ಸ್ವೀಟಾಗಿ ಮಾತಾಡಿದ್ದಿದ್ರೆ ಅಂತ ಕೇಳ್ತಾನೆ. ಎಂದಿನಂತೆ ಈ ಕತೆ ಇನ್ನೂ ಮುಂದುವರಿಯುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ಸ್ಟೋರಿ ನಿಮಗೇನಾದರೂ ಇಷ್ಟ ಆಗ್ತಾ ಇದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.